ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲೊಂದು ನಾನು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೊಂದು ಅಷ್ಟೊಂದು ಸರಿಯಾಗಿ ಬರುವುದಿಲ್ಲ, ಯಾರೋ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇದೊಂದು ನಾನು ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸಿತು. ಇದನ್ನು ನಾನು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಹಲಸಿನ ಎಲೆಯಿಂದ ಇಲ್ಲಿ ಗುಂಡ ಅಥವಾ ಕೊಟ್ಟೆ ಅಂತ ಹೇಳ್ತಾರೆ. ಇದಕ್ಕೆ ಉಡುಪಿ ಮಂಗಳೂರು ಸೈಡು ಜಾಸ್ತಿ ಇದರಲ್ಲೇ ಮಾಡ್ತಾರೆ. ಇದನ್ನೊಂದು ನಾನಿವತ್ತು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲೆದು ಅಂದರೆ ಇಡ್ಲಿ ಎಲ್ಲ ಮಾಡ್ಬೋದು. ಇದರಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಸಿಹಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದೊಂದು ಸಣ್ಣ ಪ್ರಯತ್ನ ನಾನು ನಿಮ್ಮ ಮುಂದೆ ಇವತ್ತು ಮಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ. ಹೇಗೆ ಬಂದಿದೆ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಕೂಡ ಮಾಡಿ. ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ಮತ್ತು ನಿಮಗೆ ಏನು ಅನಿಸಿಕೆ ಅಭಿಪ್ರಾಯಗಳಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರದೊಂದು ಸಣ್ಣ ಪ್ರಯತ್ನ ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಹಲಸಿನ ಎಲೆದು ಗುಂಡಾನ ಅಂತ ಕರೀತಾರೆ, ಇಲ್ಲಾಂದರೆ ಇದಕ್ಕೆ ಕೊಟ್ಟೆ ಅಂತಲೂ ಕರೀತಾರೆ. ಇವು ಹಲಸಿನ ಎಲೆಗಳು ನಾನು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೇನೆ. ಕಾಣ್ತಿರ್ಬೋದು, ಎರಡು ಸೈಡು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಇದು ದೊಡ್ಡ ಸೈಜು ಒಂದು ಕಡೆ ಇಟ್ಟಿದ್ದೇನೆ, ಸಣ್ಣ ಸೈಜು ಇಲ್ಲೊಂದು ಕಡೆ ಇಟ್ಟಿದ್ದೇನೆ. ಇದಕ್ಕೆ ಬೇಕಾಗುವಂಥದ್ದು ನೋಡಿ, ಇಲ್ಲಿ ದೊಡ್ಡದು ಎಲೆ ಇದೆ, ಸಣ್ಣ ಎಲೆ ಇದೆ. ನಿಮ್ಮ ಬಿದಿರಿದ್ರೆ ಬಿದಿರು ತಗೊಳ್ಳಿ, ಉದ್ದ ಸೀಳಲಿಕ್ಕೆ. ಇಲ್ಲ ಬಿದಿರಿಲ್ಲ ಅನ್ನೋರು ಇದು ತೆಂಗಿನ ಮಡಲ್ದು ಕಡ್ಡಿ, ಹಿಡ್ಸುಡಿ ಎಲ್ಲ ಮಾಡ್ತಾರೆ ನೋಡಿ. ಹಿಡ್ಸುಡಿ ಕಡ್ಡಿ ತೊಗೊಳಿಕ್ಕೆ ಹೋಗಬೇಡಿ, ಗೂಡ್ಸಿರೋ ಅಂಥದ್ದು, ಫ್ರೆಶ್ ಇರೋವಂಥದ್ದು. ಈಗ ನಾನು ತೆಂಗಿನ ಗರಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿರೋ ಅಂಥ ಕಡ್ಡಿ ಇದು. ಹಸಿದಿದೆ, ಒಣಗಿಲ್ಲ ಏನಿಲ್ಲ. ಒಣಗಿಸಿ ಕೂಡ ತೊಗೋಬೋದು, ಹಸಿದಿದೆ ಇದು. ಈ ಥರ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ಈಗ ಕೊಟ್ಟೆ ಕಟ್ಟೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಸ್ಟಾರ್ಟಿಂಗು ಸಣ್ಣ ಎಲೆಗಳನ್ನು ತೊಗೊಂಡಿದ್ದೇನೆ. ಕಾಣ್ತಿರ್ಬೋದು, ಒಂದೇ ಸೈಜಲ್ಲಿ ಸಣ್ಣ ಎಲೆಗಳನ್ನು ತೊಗೊಂಡಿದ್ದೇನೆ. ಏನಾದರೂ ಕಸ ಕಡ್ಡಿ ಇದ್ದರೆ ನೀವು ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ತುದಿ ಮತ್ತು ಈ ತುದಿ ಹೀಗೆ, ಇಲ್ಲಿ ಇನ್ನೊಂದು ಎಲೆ ಕೀತುದಿ, ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಈಗ ಹಿಡ್ಸುಡಿ ಕಡ್ಡಿಗಳನ್ನು ನಾನು ಈ ಥರ ತುಂಡು ಮಾಡಿ ಇಟ್ಟಿದ್ದೇನೆ. ತುಂಡು ಮಾಡೋದೇ ಇದ್ದರೆ ನೀವು ಕರೆಕ್ಟಾಗಿ ಇದನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ಎರಡರ ಮಿಡ್ಲಲ್ಲೀಗ ಕರೆಕ್ಟಾಗಿ ಕಡ್ಡೆನ ಈ ಥರ ಚುಚ್ಕೊಳ್ಳಿ. ಕಾಣ್ತಿರ್ಬೋದು ನೋಡಿ. ಯಾವುದಾದ್ರೂ ಕಡ್ಡಿ ಹಿಡ್ಸುಡಿ ಇದ್ರ ತೆಂಗಿನ ಮರದ ಕಡ್ಡಿನೇ ಬೇಕಂತ ಯಾವುದಾದ್ರೂ ಕಡ್ಡಿ ಇದ್ದರೆ ಪರವಾಗಿಲ್ಲ. ನೋಡಿ, ಈಗ ಕರೆಕ್ಟಾಗಿ ಕಾಣ್ತಾ ಇದೆಯಲ್ಲ ನಿಮಗೆ, ಈ ಥರ ನೋಡಿ, ಎರಡು ಸೈಡ್ ಒಂದೊಂದು. ಇದು ಮಿಡ್ಲಲ್ಲಿದು ಗಟ್ಟಿ ಬಂದರೆ ಸಾಕು. ನೋಡಿ, ಕಾಣ್ತಿರ್ಬೋದಲ್ಲ ನಿಮಗೆ ಯಾವ ಥರ ಬಂದಿದೆ ಅಂಥೇಳಿ. ಈಗ ಇದನ್ನು ಹೇಗೆ ಮಾಡೋದಪ್ಪ ಅಂತಂದರೆ, ಒಂದು ಸೈಡದ್ದು ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿದ ಮೇಲೆ ಇದನ್ನು ಈಗ ಒಳಗೆ ಹೋಗುತ್ತೆ ಇದು ಫ್ರೆಂಡ್ಸ್. ಇಲ್ಲಿ ನಮಗೆ ಹಿಟ್ಟು ಹೊರಗೆ ಬರಲಾರ್ದಾಗೆ ನೋಡ್ಕೋಬೇಕಾಗತ್ತೆ ನಾವಿಲ್ಲಿ ಈ ಥರ. ಈಗ ಇದನ್ನು ಕೂಡ ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿದರೆ ಸಾಕು. ಇಲ್ಲಿ ನಮಗೆ ಹಿಟ್ಟು ಹೊರಗೆ ಬರಬಾರ್ದು ಅಷ್ಟೇ. ಇಲ್ಲಿ ಒಂದು ಕಡ್ಡಿ ಈಗ ಚುಚ್ಕೋತೇನೆ. ಕರೆಕ್ಟಾಗಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ನನಗೂ ಕೂಡ ಕನ್ಫ್ಯೂಸ್ ಆಗ್ತಾಯಿದೆ ನೋಡಿ. ಇಲ್ಲಿ ಒಂದು ಕಡ್ಡಿ ನಾನೀಗ ಚುಚ್ಕೋತೇನೆ ಕರೆಕ್ಟಾಗಿ. ನೋಡಿ, ಕೈಯಲ್ಲಿ ಹಿಡಿದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ತೊಡೆ ಮೇಲೆ ಒಂದು ಬಟ್ಟೆ ಹಾಕ್ಕೊಳ್ಳಿ. ಯಾಕಂದರೆ ಎಲೆ ಎಷ್ಟೇ ಕ್ಲೀನ್ ಮಾಡಿ ತೊಳ್ಕೊಂಡ್ರೂ ಕೂಡ ನಮಗೆ ಸ್ವಲ್ಪ ಎಲ್ಲಿಯಾದರೂ ಗಲೀಜು ಅನಿಸುತ್ತೆ. ಈಗ ನೋಡಿ, ಇಲ್ಲಿ ನಾನು ಒಂದು ಕಡ್ಡಿನ ಚುಚ್ಕೋತೇನೆ ನೋಡಿ ಇಲ್ಲಿ. ಮತ್ತು ಇಲ್ಲಿ ಮೇಲ್ಗಡೆ ಒಂದು ಕಡ್ಡಿನ ಚುಚ್ಕೋಬೇಕಾಗತ್ತೆ ನೋಡಿ. ಈ ಥರ ಇದನ್ನು ಅಂಗಡಿಯಲ್ಲಿ ಹೊರಗಡೆ ಸಿಗ್ತವೆ ಮಾರಲಿಕ್ಕೆ. ಇದೇ ಥರ ಕೂಡ ಮತ್ತೆ ಇದೇ ಎಲೆ ಒಳಗೆ ಹೋಗಬೇಕು, ಈ ಎಲೆ ಹೊರಗೆ ಬರಬೇಕು ನಮಗೆ. ಅಂದರೆ ಹಿಟ್ಟು ಹೊರಗೆ ಹೋಗುವ ಸಾಧ್ಯತೆ ಇರುತ್ತೆ ಇಲ್ಲಿ ಹಾದು. ಇಲ್ಲಿ ನಾವು ಜಾಸ್ತಿ ಇದನ್ನು ಮಾಡಲಿಕ್ಕೆ ಹೋಗಬಾರ್ದು. ಹಿಟ್ಟು ಹೊರಗೆ ಬರಲಾರ್ದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಎಲೆಗಳು ಸೀಳ್ತವೆ, ನೋಡಿಕೊಂಡು ಅದನ್ನು ನೀಟಾಗಿ ಹಾಕ್ಕೊಳ್ಳಿ. ಈ ಥರ ಇಡ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಈಗ ಇದು ಕೂಡ ಆಯಿತು. ಇದನ್ನು ಕೂಡ ಅದೇ ಥರ ಇದು
ಹೀಗೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದನ್ನು ಕೂಡ ಈಗ ಕರೆಕ್ಟಾಗಿ ಇದನ್ನು ಮಾಡ್ತೀನಿ ನೋಡಿ. ಈ ಥರ ಆಯ್ತಲ್ಲ. ಈಗ ಕೊಟ್ಟೆ ಕಡುಬು ನೋಡಿ, ಇಲ್ಲಾಂದರೆ ಹಲಸಿನ ಎಲೆದು ಗುಂಡ ಅಂತಲೂ ಕರೀತಾರೆ ಈ ಸೈಡ್, ಉಡುಪಿ ಮಂಗಳೂರು ಸೈಡು. ಫ್ರೆಂಡ್ಸ್, ಇದು ನಿಮಗೆ ಎಲೆ ಹಾಕಲಿಕ್ಕೆ ಬರಲ್ಲ, ಇದು ಓಪನ್ ಜಾಸ್ತಿ ಇಲ್ಲ ಅಂತ ಅಂದ್ಕೊಳ್ಳೋರು ಈ ಥರ ಮಾಡಿ ಅದು ಹಾಕ್ಕೋಬೋದು. ಇಲ್ಲಾಂದರೆ ಇದನ್ನು ಒಂದು ಸೈಡ್ ಬಿಟ್ಟು ನಾವು ಸೀಸರಿಂದ ಕೂಡ ಈ ಥರ ಎಲೆಗಳನ್ನು ಕಟ್ ಮಾಡ್ಕೋಬೋದು. ಒಂದೇ ಸೈಡು ಎತ್ತಲಿಕ್ಕೆ ಬೇಕಾಗತ್ತೆ. ಇಲ್ಲಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ. ನೋಡಿ, ಇದರೊಳಗಡೆ ನಾವು ಇಡ್ಲಿ ಹಿಟ್ಟನ್ನು ಹಾಕಿ ಇದರಿಂದ ಎತ್ತಲಿಕ್ಕಾಗತ್ತೆ. ಈ ಥರ ಆದರೂ ಮಾಡ್ಕೊಳ್ಳಿ. ಉಳಿದಿರೋ ಅಂಥದ್ದೆಲ್ಲವನ್ನು ನಿಮಗೆ ಮಾಡಿ ನಾನು ತೋರಿಸ್ತೀನಿ ಹೇಗೆ ಅಂಥೇಳಿ. ಈ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಇನ್ನೂ ಒಳ್ಳೆಯದು. ಇದು ಹಲಸಿನ ಎಲೆದು ಕೊಟ್ಟೆ ಕಡುಬು ಅಂತ ಕರೀತಾರೆ, ಇಲ್ಲಾಂದರೆ ಮೂಡೆ ಅಂತಲೂ ಕರೀತಾರೆ. ಮೂಡೆ ಅಲ್ಲ, ಸಾರಿ, ಗುಂಡ. ಮೂಡೆ ಬೇರೆ, ಅದನ್ನು ಕೂಡ ಒಂದು ಸತಿ ತೋರಿಸ್ತೇನೆ. ಇದು ಗುಂಡ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇವಕ್ಕೆ ಒಂದೊಂದಕ್ಕೆ ನಾನೀಗ ಹಿಟ್ಟು ಹಾಕಿ ನಿಮಗೆ ತೋರಿಸ್ತೇನೆ ಹೇಗೆ ಅಂಥೇಳಿ. ನೋಡಿ, ಇಡ್ಲಿ ಹಿಟ್ಟು ಕೂಡ ರೆಡಿ ಇದೆ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು, ನಾವು ಜಾಸ್ತಿ ಹಾಕ್ಕೋಬಾರ್ದು. ಅರ್ಧ ಹಾಕಿದರೆ ಸಾಕು, ಮತ್ತು ಇದು ಉಬ್ಬುತ್ತೆ ಅಲ್ಲ, ಅದಕ್ಕಾಗಿ. ನೋಡಿ, ಹೀಗೆ ಇಷ್ಟು ಹಿಟ್ಟು ಹಾಕಿದ್ದೇನೆ ನಾನು. ನೋಡಿ, ಹಿಟ್ಟು ಇಲ್ಲಿ ಎಲ್ಲಿಯಾದರೂ ಹೋಗ್ತದೇನೋ ನೋಡ್ಕೋಬೇಕು, ಎಲ್ಲಿ ಇಲ್ಲ ಫ್ರೆಂಡ್ಸ. ಈಗ ಇದನ್ನು ಇದೇ ಥರ ಎಲ್ಲಕ್ಕೂ ಹಾಕಿ ಇಟ್ಕೋತೀನಿ ಫ್ರೆಂಡ್ಸ. ನೋಡಿ, ಎಲ್ಲದಕ್ಕೂ ಇಡ್ಲಿ ಪಾತ್ರೆಯಲ್ಲೇ ಡೈರೆಕ್ಟ್ ಇಟ್ಟಿದ್ದೇನೆ ನಾನು. ಇದು ಇಡ್ಲಿ ಬೇಯಿಸುವಂಥದ್ದು, ಈ ತಟ್ಟೆ ಇಡ್ಲಿ ಅದು ಬೇಯಿಸುವಂಥದ್ದು ಇಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ, ಬ್ಯಾಟ್ರನ್ನ ಹಾಕಿ. ಈಗ ಇದನ್ನು ಇಡ್ಲಿ ನಾವು ಯಾವ ಥರ ಬೇಯಿಸ್ಕೊತೀವಿ ನೋಡಿ ಅದೇ ಥರ ಬೇಯಿಸಬೇಕಾಗುತ್ತೆ. ಕೆಳಗಡೆ ನೀರಿದೆ, ಮಿಡ್ಲಲ್ಲಿ ಒಂದು ಪ್ಲೇಟ್ ಇದೆ, ಅದ್ರ ಮೇಲೆ ಇಟ್ಟಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಡ್ತೇನೆ ಇದನ್ನೀಗ. ನೋಡೋಣ ಯಾವ ಥರ ಆಗ್ತಾವೆ ಇಡ್ಲಿ ಅಂಥೇಳಿ. ನೋಡಿ, ಈಗ ಇಲ್ಲಿ ವಾವ್ ಎಷ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ. ಈಗ ಇವನ್ನ ಹೊರಗೆ ತೆಗೆದಿಟ್ಕೋತೇನೆ ನಾನು. ನೋಡಿ, ಇಲ್ಲಿ ಒಂದೊಂದೇ ನಾವು ಈ ಥರ ಬಿಟ್ಟಿಲ್ಲ, ಇವನ್ನ ಎತ್ತಿ ಇಟ್ಕೊಂಡು ಫ್ರೆಂಡ್ಸ ಇಲ್ಲಿ ತೆಗೆದಿಟ್ಕೋತೇನೆ ಇದೇ ಥರ ಎಲ್ಲವನ್ನ. ಈಗ ಇದರೊಳಗಡೆ ಬಿಟ್ಕೋಬೋದು. ಈಗ ಇವು ಸರಿಯಾಗಿ ಬೆಂದಿದ್ದಾವೆ, ಅದಕ್ಕೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಮಸ್ತಾಗಿದ್ದಾವೆ ನೋಡಿ. ನೋಡಿ ಫ್ರೆಂಡ್ಸ, ಎಲ್ಲಿಯೂ ಹೊರಗಡೆ ಬಂದಿಲ್ಲ, ಏನೂ ಇಲ್ಲ. ಇದು ನಾನು ಹಾಕುವಾಗ ಇದನ್ನು ಮಾಡಿದ್ದು ನೋಡಿ, ಈ ಥರ ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ. ಇಲ್ಲಿ ಬಂದಿದೆ ನೋಡಿ, ಸ್ವಲ್ಪ ಈ ಥರ ಓಪನ್ ಆಗಿರ್ತಾವೆ. ಸ್ವಲ್ಪ ಬರ್ತಾವೆ, ಇಲ್ಲ ಅಂತಲ್ಲ, ಎಲ್ಲರೂ ಇಲ್ಲಿ ನಮ್ಮ ಅಮ್ಮ ಮಾಡಿರ್ತಾರಲ್ಲ ಅವ್ರೂ ಬಂದಿರ್ತಾವೆ. ಆದರೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ. ಇವನ್ನ ಈಗ ಬಿಚ್ತೇನೆ ಹೇಗೆ ಅಂತೇಳಿ ನೋಡಿ ಬನ್ನಿ. ನೋಡಿ, ಇಲ್ಲಿ ಮತ್ತೆ ಇದೇ ಥರ ಇವನ್ನ ನಾವು ಬಿಚ್ಚಬೇಕು. ಈಗ ತಿಂಡಿ ಹಾಕಿಕೊಡ್ಲಿಕ್ಕೆ ನೋಡಿ, ಇವನ್ನ ಕಡ್ಡಿ ತೆಗೆದ್ರೆ ಆಯಿತು. ಮತ್ತು ಎಲ್ಲವನ್ನು ಇದೇ ಥರ ಕಡ್ಡಿ ತಕ್ಕೋಬೇಕಾಗತ್ತೆ. ಈಗ ನೋಡಿ, ಈ ಥರ ನಾವು ಬಿಚ್ಕೋಬೇಕು ನೋಡಿ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಕುಂಡ ನೋಡಿ ರೆಡಿ ಆಯಿತು. ಸುಡ್ತಾ ಇದ್ದಾವೆ ಫ್ರೆಂಡ್ಸ. ನೋಡಿ, ಎಲ್ಲಿಯೂ ಅಂಟಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಇದು ಸ್ವಲ್ಪ ಈ ಥರ ಹೊರಗಡೆ ಬಂದಿರೋದು ಇಷ್ಟೇ. ನೋಡಿ, ನಮ್ಮದು ಗುಂಡ ಕಟ್ಟಿರೋದು ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹಲಸಿನ ಎಲೆ ಇದ್ದರೆ ಫ್ರೆಂಡ್ಸ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ.